ನನ್ನ ಮಗಳು ಬೇಕು, ನನ್ನ ಮಗಳು ಬೇಕು ಮಾಧವ್ ಅವರೇ. ಶಾರ್ವರಿ ಇದು ಅತಿ ಆಯ್ತು. ಅವಳನ್ನು ಹೀಗೆ ಬಿಟ್ಟರೆ ಮುಂದುವರಿತಾನೆ ಇರ್ತಾಳೆ. ನಾನೇ ಹೋಗಿ ಸಂಧ್ಯಾನ ಹುಡುಕ್ತೇನೆ. ಬೇಡ ಅಣ್ಣ, ನೀನಲ್ಲ, ನಾವು ಯಾರೇ ಹುಡುಕಿದ್ರೂ ಸಂಧ್ಯಾ ಈಗ ನಮ್ಮ ಕೈಗೆ ಸಿಗಲ್ಲ. ಏನು ಹೇಳ್ತಿದೀಯ ನೀನು ಮಹೇಶ? ಹೌದಣ್ಣ, ಸಂಧ್ಯಾ ನಮಗೆ ಸಿಗಬೇಕು ಅಂದರೆ ಇರೋದು ಒಂದೇ ದಾರಿ. ಅವಳು ಎಲ್ಲಿದ್ದಾಳೆ ಅನ್ನೋದನ್ನ. ಅಂದರೆ ಸಂಧ್ಯಾ ಕಿಡ್ನಾಪ್ ಆಗಿದೆ ಅಂತ ಇದ್ದೀರಾ ಡ್ಯಾಡ್? ಹೌದು, ನಾವು ಎಲ್ಲ ಕಡೆ ಹುಡುಕಿದ್ದಾಯ್ತು, ಎಲ್ಲೂ ಸಿಗಲಿಲ್ಲ. ಶಾರ್ವರಿ ಸಂಧ್ಯನ್ನ ಕಿಡ್ನಾಪ್ ಮಾಡಿದ್ದಾಳೆ. ಮಹೇಶ ಹೇಳ್ತಿರೋದು ನಿಜನೇ ಆಗಿದ್ರೆ ನಮಗೀಗ ಬೇರೆ ದಾರಿ ಯಾವುದಿದೆ? The number you are trying to call is currently not reachable. ಏನ್ ನಾಟ್ ರೀಚಬಲ್ ಬಾವ ಸಮರ್ಥ. ಇಷ್ಟೊತ್ತಾಯ್ತು, ಸೊಸೆ ಮುದ್ದು ಬರ್ಲೇ ಇಲ್ವಲ್ಲಪ್ಪ. ನನ್ಗೆ ಯಾಕೋ ವಿಪರೀತ ದಿಗ್ಲಾಗ್ತಾ ಇದೆ. ಮೈಸೂರಿಂದ ಬರೋ ಎಲ್ಲ ಬಸ್ಸುಗಳು ಬಂದು ಹೋಯ್ತು, ಆದ್ರೆ ಯಾವ ಬಸ್ಸಲ್ಲೂ ಇವಳು ಬರ್ಲಿಲ್ಲ. ಅಲ್ಲಪ್ಪ, ನನ್ ಸೊಸೆ ಮುದ್ದುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನೋ ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣೋ. ಮಾವ, ನೀವು ಸಮಾಧಾನ ಮಾಡ್ಕೊಳ್ಳಿ, ಹುಡ್ಕಣ, ಏನೂ ಆಗಲ್ಲ, ಸಿಗ್ತಾಳೆ. ಅಯ್ಯೋ, ಬರೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವೇನಪ್ಪ. 1/4 ಗಂಟೆಯಲ್ಲಿ ಬರ್ತೀನಿ ಇಂದೋಳು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ನಾವ್ ಏನ್ ಅನ್ಕೋಬೇಕು? ಫೋನ್ ಬೇರೆ ನಾಟ್ ರೀಚಬಲ್ ಇದೆ. ನನಗ್ ಗೊತ್ತು ಇದೆಲ್ಲ ಶಾರ್ವರಿದೆ ಕೆಲ್ಸ ಅಂತ. ಸಮರ್ಥ, ನನ್ನ ಸೊಸೆ ಮುದ್ದುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ನಾನು ಆ ಶಾರ್ವರಿನ ಸುಮ್ಮನೆ ಬಿಡೋದಿಲ್ಲ. ಏ ಭಗವಂತ, ಈ ರಾಕ್ಷಸರ ಕೊನೆಗಾಲ ಅನ್ನೋದೇ ಇಲ್ವಾ? ನಮ್ಮನ್ನು ಇಷ್ಟೊಂದು ಕಾಡಿಸ್ತಿದ್ದಾಳೆ. ಅವಳು ಕೊನೆ ಆಗೋವರೆಗೂ ನನಗ್ ನೆಮ್ಮದಿ ಇಲ್ಲ. ಪೊಲೀಸ್ನವ್ರಿಗೆ ವಿಷಯ ಮುಟ್ಸಿದ್ದೀನಿ, ನಾನು ಕೂಡ ಎಲ್ಲ ಕಡೆ ಹೋಗಿ ಹುಡುಕ್ತೀನಿ. ಅಯ್ಯೋ, ಇದೆಲ್ಲ ನನ್ನಿಂದಾನೇ ಆಗಿದ್ದು. ಇದಕ್ಕೆಲ್ಲದಕ್ಕೂ ನಾನೇ ಕಾರಣ. ನನ್ನ ಪಾಪಿ ಬುದ್ಧಿಯಿಂದ ಇವತ್ತು ಆ ಮಕ್ಕಳು ಅನುಭವಿಸೋ ಸ್ಥಿತಿಗೆ ಬಂದ್ಬಿಡ್ತಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದಪ್ಪ ಸಮರ್ಥ, ಅವಳು ಇಂಥ ರಕ್ತ ಪಿಶಾಚಿ ಅಂತ ಗೊತ್ತಿಲ್ಲದೆ ಒಂದು ಕಾಲದಲ್ಲಿ ಅವಳು ಹೇಳಿದ ಎಲ್ಲಾ ಕೆಲಸಗಳನ್ನು ಮಾಡಿದೆ. ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿಸಿದ್ರು ನನ್ನ ಕೈಲಿ. ನಾನು ಮಾಡಿದ್ದು 1-2 ಪಾಪದ ಕೆಲಸಗಳಲ್ಲಪ್ಪ. ಆ ಭಗವಂತ ನಾನು ಮಾಡಿರೋ ತಪ್ಪುಗಳಿಗೆ ನನಗ್ ಶಿಕ್ಷೆ ಕೊಡ್ಲಿ, ನನ್ನ ಪ್ರಾಣ ಬೇಕಾದ್ರೂ ತೆಗೆದು ಬಿಡ್ಲಿ. ಸಮರ್ಥ, ನನ್ನ ಸೊಸೆ ಮುದ್ದು ಮಾತ್ರ ಏನೂ ಆಗಬಾರ್ದು. ಅವಳು ಕ್ಷೇಮವಾಗಿ ಮನೆಗೆ ಬರ್ಬೇಕು. ಒಂದು ವೇಳೆ ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾನಂತೂ ಬದುಕಿರಲ್ಲಪ್ಪ, ಬದುಕಿರಲ್ಲ. ನನ್ನಂತ ಪಾಪಿ ಬದುಕಿದ್ರೆ ಭೂಮಿಗೆ ಭಾರ ಅಷ್ಟೇನಪ್ಪ. ಜೀವ ಬಿಟ್ಟು ಬಿಡ್ತೀನಿ. ನೀವ್ ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ಸಂಧ್ಯಾ ಎಲ್ಲಾದ್ರೂ ನಾನು ಕರ್ಕೊಂಡ್ ಬರ್ತೀನಿ, ನೀವ್ ಮನೆಗೆ ಹೋಗಿ. ಹೇಗಪ್ಪ ಮನೆಗೆ ಹೋಗ್ಲಿ? ಇಲ್ಲ, ನನ್ನ ಸೊಸೆ ಮುದ್ದು ಬರೋವರೆಗೂ ನಾನು ಮನೆಗೆ ಹೋಗಲ್ಲ. ನೋಡ, ಇಬ್ರು ಸೇರ್ ಹುಡ್ಕೋಣ. ಬಾ, ಹೋಗೋಣ ಬಾ. ವೇಟ್, ಇವರೇ ಏನಾದ್ರೂ ಮಾಮ್ ಕಡೆಯವ್ರು ಆಗಿರ್ಬೋದಾ? ಇರ್ಲಿ, ಮಾಮ್ ಫೋನ್ ಮಾಡ್ಲಿ, ಅವಳನ್ನೇ ಕೇಳ್ತೀನಿ. ಹಲೋ ಮಾಮ್. ನಿಧಿ, ಎಲ್ಲಿದ್ಯಾ ನೀನು? ನಾನು ಹೇಳಿದ ಜಾಗಕ್ಕೆ ಬಂದಿದ್ಯಾ ತಾನೆ? ಏನ್ ಹೇಳ್ತಿದ್ದೆ ಮಾಮ್ ನೀನು? ಈಗ ತಾನೇ ನಿನ್ ಕಡೆಯವ್ರು ಬಂದು ದುಡ್ಡನ್ನ ತಗೊಂಡ್ ಹೋದ್ರಲ್ಲ. ದುಡ್ಡನ್ನ ತಗೊಂಡ್ ಹೋದ್ರ? ಏನ್ ಹೇಳ್ತಿದ್ಯಾ ನಿಧಿ ನೀನು? ಹೌದು ಮಾಮ್, ಯಾರೋ ಇಬ್ರು ಬೈಕಲ್ಲಿ ಬಂದು ದುಡ್ಡನ್ನ ತಗೊಂಡ್ ಹೋದ್ರು. ಯಾರವ್ರು? ಏನ್ ಮಾಮ್ ಹೀಗ್ ಕೇಳ್ತಿದ್ಯಾ? ಅವ್ರಿಬ್ರು ನಿನ್ ಕಡೆಯವ್ರು ತಾನೆ? ನನ್ ಕಡೆಯವ್ರು ಆಗೋಕ್ ಸಾಧ್ಯನೇ ಇಲ್ಲ ನಿಧಿ.
ನನ್ನ ಕಡೆಯವ್ರು ಯಾರು ನೀನ್ ಇರೋ ಜಾಗಕ್ಕೆ ಬಂದಿಲ್ಲ, ಅವ್ರು ಇನ್ನೂ ಇಲ್ಲೇ ಇದ್ದಾರೆ. ಓ ಗಾಡ್, ಹಾಗಾದ್ರೆ ಇಲ್ಲಿ ಬಂದವ್ರು ಯಾರು? ಅವ್ರಿಗೆ ನನ್ನ ಸೂಟ್ ಕೇಸಲ್ಲಿ ದುಡ್ಡಿದ್ದಿದ್ದು ಹೇಗೆ ಗೊತ್ತಾಯ್ತು? ಅದನ್ನ ನೀನ್ ಹೇಳ್ಬೇಕು. ಅವ್ರು ಹೇಗಿದ್ರು ನೋಡೋಕೆ? ಗೊತ್ತಿಲ್ಲ ಮಾಮ್. ಅವರು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು, ಬೈಕಲ್ಲಿ ಸ್ಪೀಡಾಗಿ ಬಂದ್ರು, ನನ್ನ ಕೈಲಿದ್ದಿದ್ದ ಸೂಟ್ ಕೇಸ್ನ ಕಿತ್ಕೊಂಡು ಹೊಟ್ಟೋದ್ರು. ಏನ್ ಹೇಳ್ತಿದ್ಯಾ ನೀನು? ನಿನಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ? ಅಷ್ಟೊಂದು ದುಡ್ಡು ಒಡವೆಗಳನ್ನ ಇಟ್ಕೊಂಡು ಯಾರಾದ್ರೂ ರೋಡ್ ಸೈಡ್ ನಿಂತಿರ್ತಾರ? ಮಾಮ್, ಇಲ್ಲೇ ನಿಲ್ಲಕ್ಕೆ ನೀನೇ ತಾನೇ ಹೇಳಿದ್ದು. ನಿಲ್ಲೋಕ್ ಹೇಳಿದ್ದೆ ಸರಿ, ಆದ್ರೆ ಮೈ ಮೇಲೆ ಪ್ರಜ್ಞೆ ಇರ್ಬೇಕಲ್ವಾ? ಅಷ್ಟೊಂದು ದುಡ್ಡು ಇಟ್ಕೊಂಡಿರುವಾಗ ಹುಷಾರಾಗಿರ್ಬೇಕಲ್ವಾ? ಇವಾಗ ಏನ್ ಮಾಡೋದು ಮಾಮ್? ಇಲ್ಲ, ಬೇರೆ ಏನೋ ನಡೀತಾ ಇದೆ. ಸರಿ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಷ್ಟೊಂದು ದುಡ್ಡನ್ನ ಯಾರು ಕದ್ದಿರ್ಬೋದು? ನಿಧಿ ಕೈಲಿದ್ದ ಸೂಟ್ ಕೇಸಲ್ಲಿ ದುಡ್ಡಿದೆ ಅನ್ನೋದು ಯಾರಿಗೆ ಗೊತ್ತಿರುತ್ತೆ? ಅವ್ರು ಯಾರೋ ಬೀದಿ ಕಳ್ಳರಾಗಿರ್ತಾರ, ಅಥವಾ ವಿಷಯನೆಲ್ಲ ತಿಳ್ಕೊಂಡು ಬೇಕು ಅಂತಾನೆ ಪ್ಲಾನ್ ಮಾಡಿ ಕದ್ದಿದ್ದಾರ? ಕೈಗೆ ಬಂದಿದ್ದ ದುಡ್ಡು ಕೈ ತಪ್ಪು ಹೋಯ್ತಲ್ಲ.